ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ DGK ಸರ್, ಅಕ್ಕಲ್ಕೋಟ್, ಸೊಲ್ಲಾಪುರ ಜಿಲ್ಲೆ. ಕೆಸೆಟ್ 2025 ಪತ್ರಿಕೆ 1 ಯೂನಿಟ್ ಕ್ರಮಾಂಕ 4 ಕಮ್ಯುನಿಕೇಶನ್. ಇದರಲ್ಲಿ ಬರುವಂತ ಒಂದು 100 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳ ಬಗ್ಗೆ ನಾವು ಚರ್ಚೆ ಮಾಡುತ್ತಿದ್ದೇವೆ. ಆಲ್ರೆಡಿ 42 ಕಾನ್ಸೆಪ್ಟ್ಗಳ ಬಗ್ಗೆ ಹೇಳಿದ್ದೇನೆ. ಈಗ 43ನೇ ಕಾನ್ಸೆಪ್ಟ್ ಏನಿದೆ, ಕಮ್ಯುನಿಕೇಶನ್ ದಲ್ಲಿ ಬರುವಂತ ಕೆಲವೊಂದು ಟರ್ಮ್ಸ್ ಗಳದವ್ರಿ. ಕಮ್ಯುನಿಕೇಶನ್ ಪ್ರೊಸೆಸ್ ದಲ್ಲಿ ಬರುವಂತ ಕೆಲವೊಂದು ಸಂಜ್ಞೆಗಳು, ಕೆಲವೊಂದು ವರ್ಡ್ಸ್ ಗಳದಾವ್. ಈ ವರ್ಡ್ಸ್ ಗಳ ಬಗ್ಗೆ ಪ್ರತಿ ಸಲ ಪೇಪರ್ ದಲ್ಲಿ ಪ್ರಶ್ನೆ ಕೇಳುತ್ತಾರೆ. ಹೀಗಾಗಿ ಈ ಶಬ್ದದ ಅರ್ಥ ಏನು ಅನ್ನೋದನ್ನ ತಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಕಿನೆಸಿಕ್ಸ್ ಎಂದರೆ ಏನು? ಕಿನೆಸಿಕ್ಸ್ ಎಂದರೆ ಪೋಸ್ಚರ್ಸ್, ಜಸ್ಚರ್ಸ್ ಅಂಡ್ ಹೆಡ್ ನಾಡ್ಸ್. ಕಮ್ಯುನಿಕೇಶನ್, ಸಂವಹನ ಮಾಡುವಾಗ ನಮ್ಮ ದೇಹ ಪೋಸ್ಚರ್ಸ್, ನಾವು ಹೇಗೆ ನಿಲ್ಲುತ್ತೇವೆ, ಒಂದೊಂದ್ಸಲ ನಾವು ಬಾಗಿ ನಿಲ್ಲುತ್ತೇವೆ, ಒಂದೊಂದ್ಸಲ ಹಿಂಗ್ ಟೈಟ್ ಆಗಿ ನಿಲ್ಲುತ್ತೇವೆ. ನಮ್ಮ ಬಾಡಿ ಲ್ಯಾಂಗ್ವೇಜ್, ಅದಕ್ಕೆ ನಾವು ಪೊಸಿಷನ್, ಪೋಸ್ಚರ್ಸ್. ಆಮೇಲೆ ಜಸ್ಚರ್ಸ್, ಹಾವಭಾವಗಳು. ನಮ್ಮ ಬಾಡಿ ಲ್ಯಾಂಗ್ವೇಜ್ ಗಳಿಂದ ನಾವು ಭಾವನೆಯನ್ನ ವ್ಯಕ್ತ ಮಾಡುತ್ತೇವೆ. ಒಮ್ಮೊಮ್ಮೆ ಹೆಡ್ ನಾಡ್ಸ್. ಹೌದು 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 ಹೌದು, ನೀವು ಹೇಳೋದು ಸರಿನೇ ಸರ್, ಈ ಬಾರಿ ಕೆಸೆಟ್ ಎಕ್ಸಾಮ್ ಬರೋದಿದೆ ಸರ್. ಇಲ್ಲ ಸರ್, ಬಹಳ ಹಾರ್ಡ್ ಐತಿ ಸರ್. ನೋ ನೋ, ಓ ಎಸ್ ಎಸ್ ಎಸ್, ಬನ್ನಿ ಬನ್ನಿ ಬನ್ನಿ. ನಡೆ ಅಂದ್ರೆ ಮುಖದಿಂದ, ದೇಹದಿಂದ ನಾವು ಭಾವನೆಯನ್ನು ವ್ಯಕ್ತ ಮಾಡುತ್ತೇವೆ. ಕಿನೆಸಿಕ್ಸ್. ಆಕ್ಯುಲೆಕ್ಸಿ ಎಂದರೆ ದ ಸೈನ್ಸ್ ಆಫ್ ದ ಮೂಮೆಂಟ್ ಆಫ್ ಅವರ್ ಐಸ್. ಸಂವಹನ ಮಾಡುವಾಗ, ಕಮ್ಯುನಿಕೇಶನ್ ಮಾಡುವಾಗ ನಮ್ಮ ಕಣ್ಣುಗಳಿಂದ ಕೂಡ ನಾವು ಮಾತನಾಡುತ್ತೇವೆ, ಕಣ್ಣುಗಳಿಂದ ಕೂಡ ನಾವು ಭಾವನೆಯನ್ನು ವ್ಯಕ್ತ ಮಾಡುತ್ತೇವೆ. ದ ಮೂಮೆಂಟ್ ಆಫ್ ಅವರ್ ಐಸ್ ಇನ್ ಕಮ್ಯುನಿಕೇಶನ್ ಪ್ರೊಸೆಸ್, ಅದಕ್ಕೆ ಆಕ್ಯುಲೆಕ್ಸ್ ಎಂದು ಕರೆಯುತ್ತೇವೆ. ಸಿಟ್ಟಿಗೆ ಬಂದಾಗ ನಾವು ಒಮ್ಮೆ ಕಣ್ಣು ಕಿಸಿದು ನೋಡ್ತೀವಿ, ದುಃಖ ಅದಕ್ಕರ ಕಣ್ಣು ಮೆತ್ತಗಾಗ್ತಾವ್ರಿ, ದುಃಖ ಅದಕ್ಕರ ಅಳ್ತೀವಿ, ಕಣ್ಣು. ಆಕ್ಯುಲೆಕ್ಸ್. ಪ್ಯಾರಾಲಿಂಗ್ವಿಸ್ಟಿಕ್. ಪ್ಯಾರಾಲಿಂಗ್ವಿಸ್ಟಿಕ್ ಎಂದರೆ ದ ಪಿಚ್, ಟೋನ್ ಅಂಡ್ ಮಾಡ್ಯುಲೇಷನ್. ಸ್ವರದ ಏರಿಳಿತಕ್ಕೆ ನಾವು ಪ್ಯಾರಾಲಿಂಗ್ವಿಸ್ಟಿಕ್ ಎಂದು ಕರೆಯುತ್ತೇವೆ. ಮಾತನಾಡುವಾಗ ಒಮ್ಮೊಮ್ಮೆ ನಾವು ಜೋರಾಗಿ ಮಾತನಾಡುತ್ತೇವೆ, ಸಾವಕಾಶವಾಗಿ ಮಾತನಾಡುತ್ತೇವೆ, ಧ್ವನಿಯ ಏರಿಳಿತಗಳಿಂದ ನಾವು ಮಾತನಾಡುತ್ತೇವೆ. ಇವುಗಳಿಗೆ ಪ್ಯಾರಾಲಿಂಗ್ವಿಸ್ಟಿಕ್ ಎಂದು ಕರೆಯುತ್ತಾರೆ. ಪ್ರಾಕ್ಸೆಮಿಕ್ಸ್, ದ ಸೈನ್ಸ್ ಆಫ್ ಸ್ಪೇಸ್. ಮಾತನಾಡುವಾಗ ಸ್ಪೀಕರ್, ಹೇಳುವಂತ ವ್ಯಕ್ತಿ ಮತ್ತು ಕೇಳುವಂತ ವ್ಯಕ್ತಿಯ ನಡುವೆ ಒಂದು ಡಿಸ್ಟೆನ್ಸ್ ಇರಬೇಕಾಗುತ್ತದೆ, ಒಂದು ಸ್ಪೇಸ್ ಇರಬೇಕಾಗುತ್ತದೆ, ಒಂದು ಅಂತರ ಇರಬೇಕಾಗುತ್ತದೆ. ಯೋಗ್ಯ ಅಂತರ ಇದ್ದರೆ ಅದು ಸುಂದರವಾಗಿ ಮತ್ತು ಪರಿಣಾಮಕಾರಿಯಾಗಿ ಭಾವನೆಗಳನ್ನ ವ್ಯಕ್ತ ಮಾಡ್ಲಿಕ್ಕೆ ಬರುತ್ತೈತಿ. ಈಗ ಟೀಚರ್ ಮತ್ತು ವಿದ್ಯೆ ಭಯಂಕರ ಕ್ಲೋಸ್ ಇದ್ರಂದ್ರೂ ಸ್ಟಡಿ ಆಗಂಗಿಲ್ರಿ. ಬಹಳ ಡಿಸ್ಟೆನ್ಸ್ ಇಟ್ಟು ಮಾತಾಡಿದ್ರು ಕೂಡ ಅದು ಸರಿ ಆಗಂಗಿಲ್ಲ. ಒಂದು ಅಂತರ ಇರಬೇಕು, ಗೌರವದಿಂದ ಕೂಡಿರುವಂತ ಒಂದು ಅಂತರ. ಓಕೆ, ಅದಕ್ಕೆ ಸ್ಪೇಸ್ ಬಿಟ್ವೀನ್ ಸ್ಪೀಕರ್ ಅಂಡ್ ಲಿಸ್ನರ್ ಅಂತ ಕರಿತೀವಿ, ಅದಕ್ಕೆ ಪ್ರಾಕ್ಸೆಮಿಕ್ಸ್. ದೆನ್ ಆರ್ಟಿಫ್ಯಾಕ್ಟ್. ಆರ್ಟಿಫ್ಯಾಕ್ಟ್ ಎಂದರೆ ಅಪಿಯರೆನ್ಸ್, ಕ್ಲಾತಿಂಗ್ ಅಂಡ್ ಪರ್ಸನಲ್ ಆಬ್ಜೆಕ್ಟ್. ಯಾವ ವ್ಯಕ್ತಿ ಮಾತನಾಡುತ್ತಾನೋ ಆತನ ಡ್ರೆಸ್ಸಿಂಗ್ ಹೇಗಿದೆ, ಆತನ ಹೇಗೆ ಕಾಣಿಸುತ್ತಾನೆ, ಆತನು ಯಾವ ವಸ್ತುಗಳನ್ನು ಉಪಯೋಗ ಮಾಡುತ್ತಾನೆ, ಅವುಗಳಿಂದ ನಾವು ಭಾವನೆಗಳನ್ನ, ವಿಷಯಗಳನ್ನ ವ್ಯವಸ್ಥಿತವಾಗಿ ವ್ಯಕ್ತ ಮಾಡಲು ಬರುತ್ತದೆ. ಮಹಾತ್ಮ ಗಾಂಧೀಜಿ ಹತ್ರ ಯಾವಾಗಲೂ ಒಂದು ಕೋಲು ಇರುತ್ತದೆ, ಬಡಿಗಿ. ಓಕೆ, ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹತ್ರ ಯಾವಾಗಲೂ ಒಂದು ಬುಕ್ ಕೈಯೊಳಗೆ ಹಿಡಿದಿದ್ದು. ದಟ್ ಈಸ್ ಅನ್ ಆರ್ಟಿಫ್ಯಾಕ್ಟ್ ಆಫ್ ದಟ್ ಪರ್ಸನ್. ದೆನ್ ಕ್ರೋಮೆಮಿಕ್ಸ್ ಎಂದರೆ ಏನು? ದ ಕನ್ಸೆಪ್ಟ್ ಆಫ್ ಟೈಮ್. ಕಮ್ಯುನಿಕೇಶನ್ ಪ್ರೊಸೆಸ್ ದಲ್ಲಿ ಈ ಕ್ರೋಮೆಮಿಕ್ಸ್ ಬರುತ್ತದೆ. ದ ಕನ್ಸೆಪ್ಟ್ ಆಫ್ ಟೈಮ್. ಒಮ್ಮೊಮ್ಮೆ ನಾವು ಸ್ಪೀಡ್ ಆಗಿ ಮಾತನಾಡುತ್ತೇವೆ, ಒಮ್ಮೊಮ್ಮೆ ಬಹಳ ಸಾವಕಾಶವಾಗಿ ಮಾತನಾಡುತ್ತೇವೆ. ಕನ್ಸೆಪ್ಟ್ ಆಫ್ ಟೈಮ್, ಯೋಗ್ಯ ಸಮಯದೊಳಗೆ ಯೋಗ್ಯ ಸ್ಪೀಡ್ ದಲ್ಲಿ ನಾವು ಮಾತನಾಡಬೇಕಾಗುತ್ತದೆ. ದ ಟೈಮ್, ದ ಇಂಪಾರ್ಟೆಂಟ್ ಆಫ್ ಟೈಮ್ಸ್ ಇನ್ ಕಮ್ಯುನಿಕೇಶನ್. ಬಹಳ ಎಕ್ದಮ್ ಸೈಲೆಂಟ್ನು ನಿಲ್ಲಕ್ ಬರಂಗಿಲ್ಲ, ಒಮ್ಮೆ ಸ್ಪೀಡ್ ಆಗಿನೂ ಮಾತಾಡಕ್ ಬರಂಗಿಲ್ರಿ. ಟ್ಯಾಕ್ಟಿಲಿಕ್ಸ್, ದ ಲ್ಯಾಂಗ್ವೇಜ್ ಆಫ್ ಟಚ್. ನಾವು ಸ್ಪರ್ಶದಿಂದ ಕೂಡ ಮಾತನಾಡುತ್ತೇವೆ, ಸ್ಪರ್ಶದಿಂದ ಕೂಡ ನಾವು ಭಾವನೆಯನ್ನ ವ್ಯಕ್ತ ಮಾಡುತ್ತೇವೆ. ದಟ್ ಈಸ್ ನೋನ್ ಆಸ್ ಟ್ಯಾಕ್ಟಿಲಿಕ್ಸ್. ಇನ್ನು ಮ್ಯಾಂಡೇಟರಿ ಫಾರ್ ಇಫೆಕ್ಟಿವ್ ಕಮ್ಯುನಿಕೇಶನ್, ಪರಿಣಾಮಕಾರಕ ಮಾತನಾಡುವ ಸಲುವಾಗಿ ನಾವು ಏನನ್ನ ನಾವು ಬಳಕೆ ಮಾಡಿಕೊಳ್ಳಬೇಕು. ದ ಫಸ್ಟ್ ಒನ್ ಈಸ್ ಅಂಡರ್ಸ್ಟ್ಯಾಂಡಿಂಗ್. ವಿಷಯದ ಜ್ಞಾನ ವ್ಯವಸ್ಥಿತವಾಗಿ ತಿಳಿದಾಗ ಮಾತ್ರ ನಾವು ವಿಷಯಗಳನ್ನು ವ್ಯಕ್ತ ಮಾಡಲು ಬರುತ್ತದೆ. ದೆನ್ ಪೊಲೈಟ್ನೆಸ್, ಹೇಳುವಾಗ ತುಂಬಾ ನಮ್ರತೆಯಿಂದ ವಿಷಯವನ್ನ ಹೇಳಬೇಕಾಗುತ್ತದೆ ಮತ್ತು ಕೇಳಬೇಕಾಗುತ್ತದೆ. ಲಿಸ್ನಿಂಗ್, ಆಸಕ್ತಿಯಿಂದ ನಾವು ವಿಷಯವನ್ನು ಕೇಳಿದಾಗ ಮಾತ್ರ ಅದು ಪರಿಣಾಮಕಾರಕ ಸಂವಹನ ಆಗುತ್ತದೆ. ಇಲ್ಲಿ ಕೆಲವೊಂದು ಮ್ಯಾಚ್ ದ ಫಾಲೋವಿಂಗ್. ಇಲ್ಲಿ ವಾಟ್ಸಪ್ ಇದನ್ನ ಪ್ರಾರಂಭ ಮಾಡಿದವರು ಜಾನ್ ಕೌಮ್, ನೆನಪಿಡ್ರಿ. ಫೇಸ್ಬುಕ್ ಅನ್ನ ಮಾರ್ಕ್ ಜೂಕರ್ಬರ್ಗ್, ಟ್ವಿಟರ್ ಜಾಕ್ ಪ್ಯಾಟ್ರಿಕ್ ಡೋರ್ಸಿ, ಗೂಗಲ್ ಇವ್ರು ನಮ್ಮ ಭಾರತದವರು ಸುಂದರ್ ಪಿಚಾಯಿ. ಈ ರೀತಿ ಬೋರ್ಡ್ ಮೇಲೆ ಬರೆದಂತ ಪಾಯಿಂಟ್ಸ್ ಗಳನ್ನು ದಯವಿಟ್ಟು ನೀವೆಲ್ಲರೂ ನೋಟ್ಬುಕ್ ಬರೆದು ಇದನ್ನ ರಿವಿಷನ್ ಮಾಡ್ರಿ. ಯು ವಿಲ್ ಗೆಟ್ ದ ಸಕ್ಸಸ್. ನಮಸ್ತೆ.